ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಳೆಯ ಅವಾಂತರ. ತುಮಕೂರು ಜಿಲ್ಲೆಯ ಹಲವೆಡೆ ಜಲಾವೃತವಾಗ್ಬಿಟ್ಟಿದೆ ರಸ್ತೆಗಳು. ನೀರಿನಲ್ಲಿ ಸಿಲುಕಿದೆ ಲಾರಿ ಹಾಗೂ ಬಸ್ಸುಗಳು. ವಾಹನ ಸವಾರರ ಪರದಾಟ ನೋಡೋದಕ್ಕಾಗ್ತಿಲ್ಲ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಬಳಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ನೀರಿನಲ್ಲಿ ಲಾರಿ ಬಸ್ಸು ವಾಹನ ಎಲ್ಲ ಸಿಲುಕೊಳ್ತಾ ಇದೆ. ಜನ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಬಳಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ರಸ್ತೆ ಕಾಮಗಾರಿ ಹಿನ್ನೆಲೆ ಬ್ರಿಡ್ಜ್ ಬಳಿಗೆ ನೀರು ತುಂಬಿದೆ. ನೋಡಿ, ರಾಜ್ಯದಲ್ಲಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ತರದೊಂದು ವಾತಾವರಣ ನಿರ್ಮಾಣ ಆಗಿದೆ. ದಿನದಿಂದ ದಿನಕ್ಕೆ ಮಳೆ ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಸ್ಸು ಸಿಲುಕಿದೆ ಅನ್ನೋದನ್ನ. ನೀರು ನಿಂತಲ್ಲೇ ನಿಂತಿರುವಂಥದ್ದು. ಹಾಗೇನೆ ಅತಿ ಹೆಚ್ಚು ನೀರಿರೋದ್ರಿಂದ ವೆಹಿಕಲ್ಸ್ಗಳು ಮೂವ್ಮೆಂಟ್ ನಾರ್ಮಲ್ ಆಗಿ ಆಗ್ತಾ ಇಲ್ಲ. ಜನ ಪರದಾಡ್ತಿದ್ದಾರೆ. ನೀರು ಎಲ್ಲೂ ಹೋಗ್ತಾನೂ ಇಲ್ಲ ಬೇರೆ ಕಡೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ಸರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಬಸ್ಸು, ಗೌರ್ಮೆಂಟ್ ಬಸ್ಸು ಮತ್ತು ಟೆಂಪೋಗಳು ಸಿಕ್ಕೊಂಡು ಈಗ ಶಿರಾ ಅಮರಾಪುರಕ್ಕೆ ಹೋಗುವಂಥ ವಾಹನಗಳೆಲ್ಲ ಹಿಂದ್ಕೊಂಡು ಇಲ್ಲೇ ನಿಂತಿದ್ದಾವೆ. ಹಾಗಾಗಿ ಎಲ್ಲ ಊರಿನ ಗ್ರಾಮಸ್ಥರು, ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ರಸ್ತೆ ತಡೆದು PWD ಬಗ್ಗೆ ಮಾನ್ಯ ಎಲ್ಲ ಇಲಾಖೆಯವ್ರ ಬಗ್ಗೆ ಧಿಕ್ಕಾರಕ್ಕೆ ಹೋಗ್ತಾವ್ರೆ. ಮತ್ತು ಇವೆಲ್ಲ ಅಹಿತಕರ ಘಟನೆಗಳಿಗೆ ಮೂಲ ಕಾರಣ ಕಾಂಟ್ರಾಕ್ಟ್ರು. ಈ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತೈತೆ. ಅವ್ರು ಕೇಳಿದರೆ ಬಿಲ್ ಆಗಿಲ್ಲ ಅನ್ನೋ ಒಂದೇ ಒಂದು ಸೊಪ್ಪು ಬೀಳ್ತಾರೆ. ಇಂಜಿನಿಯರ್ಸ್ ನಾವು ಕೇಳಿದರೆ ಅವ್ರು ನಮಗೆ ರೆಸ್ಪಾನ್ಸ್ ಮಾಡಲ್ಲ ಅಂತನ ಉಡಪೆ ಮಾತಾಡ್ತಾನೆ ಸರ್ ಅಂತ ಇಂಜಿನಿಯರ್ಸ್ ಇರ್ತಾರೆ. ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನ ಹರಿಸಿ ತುರ್ತು ಕ್ರಮ ತಗೋಬೇಕು ಅಂತ ಸಾರ್ವಜನಿಕರ ಪರವಾಗಿ ಲಕ್ಕನಹಳ್ಳಿ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರು ಬಸ್ಸು, ಗೌರ್ಮೆಂಟ್ ಬಸ್ಸು ಮತ್ತು ಟೆಂಪೋ